ಸ್ಯಾಂಡಲ್ವುಡ್ನ ಕಿರುತೆರೆಯಲ್ಲಿ ಮೂಡಿ ಬರುತ್ತಿರುವ ಸೂಪರ್ ಹಿಟ್ ಧಾರಾವಾಹಿ ಅಂತ ಅಂದ್ರೆ ಅದು ಲಕ್ಷ್ಮೀ ಬಾರಮ್ಮ. ಹೌದು, ಇನ್ನು ಈ ಲಕ್ಷ್ಮೀ ಬಾರಮ್ಮ ಚಿತ್ರದಲ್ಲಿ ಚಿನ್ನು ಪಾತ್ರವನ್ನ ನೀವೆಲ್ಲ ಕಂಡೇ ಇರ್ತೀರಾ. ಆಕೆಯ ಅಭಿನಯ ಸಹಜವಾಗಿ ಮೂಡಿಬಂದು ಪ್ರೇಕ್ಷಕರನ್ನ ಕಟ್ಟಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಇತ್ತೀಚೆಗಷ್ಟೇ ಈಕೆ ಇತರೆ ಭಾಷೆಗಳ ಧಾರಾವಾಹಿಗಳಲ್ಲೂ ನಟಿಸುತ್ತಿದ್ದಾರೆ. ಇನ್ನು ಹೀಗಿರುವಾಗ ಸ್ಯಾಂಡಲ್ವುಡ್ನ ಕೈ ಬಿಡ್ತಾರಾ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲಿ ಮೂಡಿಬಂದಿದೆ. ಆದರೆ ಅವರ ಬಗ್ಗೆ ಒಂದು ವಿಷಯವನ್ನ ಹೇಳಿದಾಗ ಖಂಡಿತವಾಗ್ಲೂ ಇವರು ಸ್ಯಾಂಡಲ್ವುಡ್ನ ಬಿಡೋಲ್ಲ ಎಂಬ ನಂಬಿಕೆ ನಮಗೆ ಬರುತ್ತೆ. ಇಷ್ಟಕ್ಕೂ ಆ ಮಾತು ಏನು ಅಂತ ಕೇಳ್ತೀರಾ? ಹೇಳ್ತೀವಿ ಕೇಳಿ. ಆ ಮಾತು ಬೇರೆ ಯಾವುದೂ ಅಲ್ಲ, ಅವರ ಸಂಭಾವನೆ. ಹೌದು, ಸ್ಯಾಂಡಲ್ವುಡ್ನ ಕಿರುತೆರೆಯಲ್ಲಿ ತನ್ನದೇ ಆದಂತಹ ಸ್ಥಾನ ಗಳಿಸಿರುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಚಿನ್ನು ಪಾತ್ರವನ್ನ ನಿರ್ವಹಿಸಿರುವ ಕವಿತಾ ಗೌಡ ಅವರಿಗೆ ಒಂದು ದಿನದ ಸಂಭಾವನೆ ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಬಾಯಿ ಮೇಲೆ ಬೆರಳಿರುವುದಂತೂ ಖಂಡಿತ. ಹೌದು, ಕವಿತಾ ಗೌಡ ಅವರಿಗೆ ಬರೋಬ್ಬರಿ ಒಂದು ದಿನಕ್ಕೆ 12,000ದಿಂದ 15,000ವರೆಗೆ ಸಂಭಾವನೆ ಸಿಗುತ್ತಂತೆ. ಇನ್ನು ಇಷ್ಟರ ಮಟ್ಟಿಗೆ ಸಂಭಾವನೆ ಪಡೆಯುವ ಈಕೆ ಬೇರೆ ಭಾಷೆಗಳಿಗೆ ಹೋಗುತ್ತಾಳೆ ಎಂಬುದು ಅನುಮಾನಾಸ್ಪದವೇ ಸರಿ. ಒಟ್ಟಿನಲ್ಲಿ ಇಷ್ಟು ಸಂಭಾವನೆ ಪಡೆಯುವ ಕವಿತಾ ಗೌಡ ಅವರು ಸ್ಯಾಂಡಲ್ವುಡ್ನಲ್ಲಿ ಮುಂದುವರಿಯುವುದಂತೂ ಖಚಿತ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ. ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.